ಕಾಳವೇ ಆಳುವ ಮೊದಲು ಕಾಳವು ತಲೆಬಾಗಿದ ಒಂದು ಪವಿತ್ರ ಭೂಮಿಯಿತ್ತು. ಅದೇ ಅವಂತಿಕ. ಅವಂತಿಕೆಗೆ ಸಮೀಪದ ರತ್ನಮಾಲಾ ಪರ್ವತದಲ್ಲಿ ಒಬ್ಬ ಭಯಾನಕ ರಾಕ್ಷಸ ವಾಸಿಸುತ್ತಿದ್ದನು. ಅವನ ಹೆಸರು ದುಷಣ. ದುಷಣನು ಬ್ರಹ್ಮದೇವರಿಗೆ ಭಯಾನಕ ತಪಸ್ಸು ಮಾಡಿದನು. ಸಹಸ್ರ ವರ್ಷಗಳ ಕಾಲ ಅಚಲವಾಗಿ ನಿಂತು ಕ್ರೋಧ ಮತ್ತು ಅಹಂಕಾರದಿಂದ ತಪಸ್ಸು ಮಾಡಿದನು. ಆ ವರದಿಂದ ದುಷಣನು ಬಹುತೇಕ ಅಜೇಯನಾದನು. ದೇವಾಲಯದ ಬಾಗಿಲು ಒಡೆದರು. ದುಷಣನು ತಾನೇ ಮುಂದೆ ಬಂದು ಅವರನ್ನು ಹತ್ಯೆ ಮಾಡಲು ಮುಂದಾದನು. ಆ ಅಚಲ ಭಕ್ತಿ, ಆ ಸಂಪೂರ್ಣ ಶರಣಾಗತಿ ಕಾಲವನ್ನೇ ಕಂಪಿಸಿತು. ಕೈಲಾಸದಲ್ಲಿ ಧ್ಯಾನದಲ್ಲಿದ್ದ ಶಿವನ ಕಣ್ಣು ತೆರೆಯಿತು. ಅವಂತಿಕೆಯ ಭೂಮಿ ಕಂಪಿಸಿತು. ಭೂಮಿಯ ಒಳಗಿಂದ ಶಿವನು ಹೊರಬಂದನು. ಈ ಬಾರಿ ಯೋಗಿಯ ರೂಪದಲ್ಲಲ್ಲ, ಮಹಾಕಾಲನಾಗಿ. ಕಾಲದಂತೆ ಗಂಭೀರ, ಮರಣವನ್ನೇ ಆಳುವ ರೂಪ, ಯಮನಿಗೂ ಭಯ ಹುಟ್ಟಿಸುವ ದೇವನು ಮಹಾಕಾಲ. ದೂಷಣನು ಅನ್ನ ಸಂಪೂರ್ಣ ಶಕ್ತಿಯಿಂದ ದಾಳಿ ಮಾಡಿದನು. ಆದರೆ ಕಾಲವೇ ನಿಂತಿತು. ಮಹಾಕಾಲನಿಗೆ ಅಸ್ತ್ರವೇ ಬೇಕಾಗಲಿಲ್ಲ, ಒಂದು ಗರ್ಜನೆ ಸಾಕಾಯಿತು. ದುಷಣನ ಬೂದಿಯನ್ನು ಶಿವನು ಧರಿಸಿದನು. ದೇವತೆಗಳು ತಲೆಬಾಗಿದರು. ನಗರವು ಶಾಂತವಾಯಿತು. ಜನರು ಬೇಡಿಕೊಂಡರು, ಮಹಾದೇವ, ಇಲ್ಲಿ ಶಾಶ್ವತವಾಗಿ ನೆಲೆಸಿರಿ. ಶಿವನು ಹೇಳಿದರು, ನಾನು ಇಲ್ಲಿ ಮಹಾಕಾಳೇಶ್ವರನಾಗಿ ನೆಲೆಸುವೆ. ಕಾಲದ ಅಧಿಪತಿಯಾಗಿ, ಮರಣದಿಂದ ರಕ್ಷಿಸುವ ರಕ್ಷಕರಾಗಿ.